ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 01 ನ್ಯಾಪ್ಸ್ಯಾಕ್ ಯೂಸಿಂಗ್ ಬ್ರಾಂಚ್ ಆ್ಯಂಡ್ ಬೌಂಡ್ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಅದು ಐ ಅಂತ ಅಂದ್ರೇನು ಇಂಡೆಕ್ಸ್, ಪಿ ಅಂತ ಅಂದ್ರೇನು ಪ್ರಾಫಿಟ್ಸ್, ಡಬ್ಲ್ಯೂ ಅಂದರೆ ವೇಟ್ಸ್. ಇಂಡೆಕ್ಸ್, ಪ್ರಾಫಿಟ್, ವೇಟ್. ಈಗ ಎಷ್ಟು ಇಂಡೆಕ್ಸ್ಗಳು 1 2 3 4 ಅಂದರೆ 4 ಐಟಮ್ ಇದೆ. ಸೊ 4 ಐಟಮ್ನ ಯೂಸ್ ಮಾಡಿಕೊಂಡು ಬ್ರಾಂಚ್ ಆ್ಯಂಡ್ ಬೌಂಡ್ ಟೆಕ್ನಿಕಲ್ಲಿ 01 ನ್ಯಾಪ್ಸ್ಯಾಕನ್ನು ಮಾಡಬೇಕು. ಸೊ 01 ನ್ಯಾಪ್ಸ್ಯಾಕಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಆ ಐಟಮ್ ಸೊ ವೆಯ್ಟ್ ಇದೆಯಲ್ಲ, ವೆಯ್ಟ್ ಮೇಲೆ ನಾವು ತುಂಬ್ತಾ ಹೋಗ್ತೀವಿ. ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟಿದೆ 12 ಇದೆ. ಸೊ 12ನ ತುಂಬಬೇಕಾದ್ರೆ 5 ಮತ್ತು 7 ತುಂಬಿದ್ರೆ ಎಷ್ಟಾಗುತ್ತೆ? 7 + 5 = 12. ಸೊ 12 ಆದಮೇಲೆ ಮುಂದೆ ಯಾವುದನ್ನು ತುಂಬಂಗಿಲ್ಲ. ನೆಕ್ಸ್ಟ್ ಇವಾಗ 7 ಮತ್ತು 4 ಸೇರಿಸ್ಕೊಂಡು ಅಂತ ಅಂದ್ಕೊಳ್ಳಿ. ಸೊ 7 ಮತ್ತು 4 ಸೇರಿಸಿದ್ರೆ ಎಷ್ಟಾಯಿತು? 11. ಇನ್ನೂ ಒಂದು ಕೆಪಾಸಿಟಿ ಉಳಿತಲ್ವಾ? ಸೊ ಅವಾಗ ನಾನು ಇದ್ರದ್ದು ಒಂದೊಂದು ತುಂಬೋದಾ? ಇಲ್ಲ, ಒಂದು ನೀವು ಫುಲ್ ತುಂಬಬೇಕು, ಇಲ್ಲ ಅಂತಂದ್ರೆ ತುಂಬಂಗೆ ಇಲ್ಲ. ಸೊ ಆ ರೀತಿ ಇರುವಂತಹ ಪ್ರಾಬ್ಲಮ್. ಸೊ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಯಾವುದು? ಇಂಡೆಕ್ಸ್ 1. ಸೊ ಇದನ್ನ ಎ ಅಂತ ತಗೊಳ್ಳೋಣ. ಎ. ಸೊ ಎನ ತಗೊಂಡ್ರೆ ಇವಾಗ ಯಾವ್ಯಾವುದನ್ನ ಫಿಲ್ ಮಾಡ್ಬೋದು ಅದನ್ನು ಫಸ್ಟ್ ಫಿಲ್ ಮಾಡೋಣ. ಮೊದಲಿಗೆ ಇಂಡೆಕ್ಸ್ 1 ಫಿಲ್ ಮಾಡ್ತೀನಿ. ಇಂಡೆಕ್ಸ್ 1 ಪ್ರಾಫಿಟ್ ಎಷ್ಟು? 30. ಇಂಡೆಕ್ಸ್ 1 ಪ್ರಾಫಿಟ್ ಎಷ್ಟು? 30. ವೇಟ್ ಎಷ್ಟು? 5. ನೆಕ್ಸ್ಟ್ ಇಂಡೆಕ್ಸ್ 2 ಪ್ರಾಫಿಟ್ ಎಷ್ಟು? 28. ಇಂಡೆಕ್ಸ್ 2 ಪ್ರಾಫಿಟ್ ಇಸ್ 28. ವೇಟ್ ಎಷ್ಟು? 7. ಸೊ 7 + 5 ಏನಾಯಿತು? 12. ಸೊ ಮ್ಯಾಕ್ಸಿಮಮ್ ಕೆಪಾಸಿಟಿ 12 ಇತ್ತು, 12ನ ಕೂಡ ತುಂಬಿದ್ವಿ. ಸೊ ಏನು ಮಾಡ್ಬೋದು? 1 ಮತ್ತು 2 ನಾನು ತುಂಬೋದು. ಇವಾಗ ಪ್ರಾಫಿಟ್, ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ? 58 ಆಯಿತು. ಸೊ 58ನ ನಾನು ಮಿನಿಮೈಸೇಷನ್ ಮಾಡುವಂತಹ ಕಾರಣದಿಂದಾಗಿ ಮಿನಿಮೈಸೇಷನ್ ಮಾಡಬೇಕು. ಸೊ ಅದರಿಂದ -58 ಅಂತ ತಗೊತಾ ಇದ್ದೀನಿ. ಮಿನಿಮೈಸೇಷನ್ ಮಾಡುವಂಥ ಕಾರಣದಿಂದ ಮೈನಸಲ್ಲಿ ತಗೋಬೇಕು. ಸೊ -58. ಈಗ ನೆಕ್ಸ್ಟ್ ಏನು? ಮೊದಲನೇ ಇಂಡೆಕ್ಸನ್ನು ನಾನು ತಗೊಂಡ್ರೆ ಏನಾಗುತ್ತೆ, ತಗೊಂಡೇ ಇದ್ರೆ ಏನಾಗುತ್ತೆ? ಸೊ x = 1, x = 0. ಸೊ x = 1 ಅಂತ ಅಂದ್ರೆ ಏನು? x = 1 ಅಂತಂದರೆ ನಾನು ತಗೊಂಡಿದ್ದೀನಿ, ಮೊದಲನೇ ಇಂಡೆಕ್ಸನ್ನು ತಗೊಂಡಿದ್ದೀನಿ ಅಂತ. x = 0 ಅಂದರೆ ನಾನು ಮೊದಲನೇ ಇಂಡೆಕ್ಸನ್ನು ತಗೊಂಡಿಲ್ಲ ಅಂತ. ಸೊ ತಗೊಂಡ್ರೆ ಏನಾಗುತ್ತೆ? ಮೊದಲನೇ ಇಂಡೆಕ್ಸ್ 30, ಎರಡನೇ ಇಂಡೆಕ್ಸ್ 25. ಸೊ ಸೇಮ್ ಆನ್ಸರ್ ಬರುತ್ತೆ, -58. ಅದೇ ಏನಾದ್ರೂ ನಾನು ಮೊದಲನೇ ಇಂಡೆಕ್ಸ್ ತಗೊಂಡಿಲ್ಲ ಅಂತಂದರೆ, ಇಲ್ಲಿ ಮೊದಲನೇ ಇಂಡೆಕ್ಸ್ ಇಲ್ಲ, ಕೇವಲ ಎರಡನೇ ಇಂಡೆಕ್ಸ್ ಇದೆ ಅಂತಂದರೆ ವೇಟ್ ಎಷ್ಟಾಗುತ್ತೆ? ಎರಡನೇ ಇಂಡೆಕ್ಸ್ದು 28, ಇಲ್ಲಿ 7 ಇದೆ. ಸೊ 7 ಅಂತ ಅಂದರೆ 12ರಲ್ಲಿ 7 ಆದರೆ ಎಷ್ಟಾಯಿತು? 5. ಸೊ ಇನ್ನೂ 5 ಕೆಪಾಸಿಟಿ ಇದೆ. ಮೊದಲನೇದನ್ನ ತಗೊಂಡಿಲ್ಲ ನಾನು, ಇವಾಗ ಎರಡನೇದನ್ನ ತೊಗೊಂಡೆ, ಮೂರನೇದನ್ನ ತಗೋಬೋದಾ? ಸೊ ತಗೋಬೋದು. ಎಷ್ಟು? 4. 7 + 4 11 ಆಯಿತು ಕೆಪಾಸಿಟಿ. ಪ್ರಾಫಿಟ್ ಎಷ್ಟು? ಮೂರನೇ ಇಂಡೆಕ್ಸಿಂದು 20. ಸೊ ವೆಯ್ಟ್ ಎಷ್ಟಾಗುತ್ತೆ? ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ? 48 ಆಯಿತು. ಸೊ ಅದನ್ನು ನೆಗೆಟಿವ್ ಆಗಿ ತಗೋಬೇಕು, -48. ಸೊ ತಗೊಂಡ್ರೆ ಏನು, ತಗೊಂಡಿದ್ರೆ ಏನು? ಈಗ ನೆಕ್ಸ್ಟ್ ಏನು ಮಾಡ್ತೀನಿ ನೋಡಿ, ಯಾವುದು ಕಡಿಮೆ ವ್ಯಾಲ್ಯೂ ಬಂದಿದೆ. ಸೊ ಮೈನಸಲ್ಲಿ ತೊಗೊಂಡಿರೋದ್ರಿಂದ ಯಾವ್ದು ಜಾಸ್ತಿ ಇರುತ್ತದೆ. ಸೊ ಏನು ಮಾಡಿ ಗೊತ್ತಾ? ಮೈನಸಲ್ಲಿ ಎಲ್ಲ ವ್ಯಾಲ್ಯೂನ ತೊಗೊಳ್ಳಿ, ಯಾವ್ದು ವ್ಯಾಲ್ಯೂ ಜಾಸ್ತಿ ಕಾಣುತ್ತೆ ಅದನ್ನು ತಗೊಳ್ಳಿ. ಈಗ ಮೈನಸನ್ನು ಕನ್ಸಿಡರ್ ಮಾಡಬೇಡಿ, ಆದರೆ ಬರಿಬೇಕು. ಪ್ರತಿ ಸ್ಟೆಪ್ಪಲ್ಲೂ ಮೈನಸ್ನ ಬರೀರಿ, ಆದರೆ ವ್ಯಾಲ್ಯೂ ಯಾವ್ದು ದೊಡ್ಡಿದೆ ಅದನ್ನು ತೊಗೊಳ್ಳಿ. ಸೊ 58 ದೊಡ್ಡ ವ್ಯಾಲ್ಯೂ, ಮೈನಸ್ ಇದೆ, ಮೈನಸ್ನ ಬಿಟ್ಬಿಡಿ. ಅದನ್ನು ಮೈನಸ್ ಪ್ರತಿ ಸ್ಟೆಪ್ಪಲ್ಲೂ ಬರೀಬೇಕು, ಆದರೆ ಇಗ್ನೋರ್ ಮಾಡಿ ಅಷ್ಟೇ. 58 48ಅಲ್ಲಿ ಯಾವುದಪ್ಪ ದೊಡ್ಡದು? 58. ಸೊ 58ನ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಮೊದಲನೇ ಐಟಮನ್ನು ತಗೊಂಡಿದ್ದೆ, ಈಗ ಎರಡನೇ ಐಟಮ್ x2 = x1 = 1, x1 = 0. x2 = 1, x2 = 0. ಅಂದರೆ ಎರಡನೇ ಐಟಮ್ ಕನ್ಸಿಡರ್ ಮಾಡಿದ್ರೆ, ಎರಡನೇ ಐಟಮ್ನ ಕನ್ಸಿಡರ್ ಮಾಡದೇ ಇದೆ. ನೋಡಿ, ಎರಡನೇ ಐಟಮ್ ಕನ್ಸಿಡರ್ ಮಾಡಿದ್ರೇನು? ಮೊದಲನೇ ಐಟಮ್ ಆಲ್ರೆಡಿ ಕನ್ಸಿಡರ್ ಮಾಡಿದ್ದೀನಿ. ಸೊ ಮೊದಲನೇ ಐಟಮನ್ನು ನಾನು ಆಲ್ರೆಡಿ ಕನ್ಸಿಡರ್ ಮಾಡಿದ್ದೀನಿ. ಈಗ ಎರಡನೇ ಐಟಮನ್ನು ಕೂಡ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಮೊದಲನೇ ಐಟಮ್ದು ಎಷ್ಟಪ್ಪ? ಪ್ರಾಫಿಟ್ಟು 30, ಎರಡನೇ ಐಟಮ್ದು 28, ಮೊದಲನೇ ಐಟಮ್ ವೇಟ್ 5, ಎರಡನೇ ಐಟಮ್ದು 7. ಸೊ 12 ಆಯಿತು. ಮ್ಯಾಕ್ಸಿಮಮ್ ಕೆಪಾಸಿಟಿ 12 ಇತ್ತು, ಸೊ 12 ಕಂಪ್ಲೀಟ್ ಆಯಿತು. ಸೊ 58 ಸೇಮ್ ಇದೇ ಆನ್ಸರ್ ಬರ್ತಾ ಇದೆ. ಎಷ್ಟು? -58. ಈಗ ನಾನೇನಾದರೂ ಎರಡನೇದನ್ನ ಕನ್ಸಿಡರ್ ಮಾಡಲಿಲ್ಲ ಅಂದ್ಕೊಳ್ಳಿ. ಸೊ ಎರಡನೇದು ಕನ್ಸಿಡರ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಒನ್ನಿಗೆ ಜಂಪ್ ಆಗಬೇಕು. ಸೊ ನೆಕ್ಸ್ಟ್ ಒನ್ ಯಾವುದಿರೋದು? ನೆಕ್ಸ್ಟ್ ಒನ್ 3rd. ಸೊ ಮೂರನೇದನ್ನು ಕನ್ಸಿಡರ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ಪ್ರಾಫಿಟ್ ಎಷ್ಟಾಗುತ್ತೆ? ಇದರ ಪ್ರಾಫಿಟ್ 20. ನೆಕ್ಸ್ಟ್ ಎರಡನೇದನ್ನ ಕನ್ಸಿಡರ್ ಮಾಡಿಲ್ಲ, ಮೊದಲನೇದು ಮತ್ತು ಮೂರನೇದನ್ನ ಕನ್ಸಿಡರ್ ಮಾಡಿರೋದು. ಸೊ 1 ಮತ್ತು 3 ಅಂತಂದರೆ 5 + 4 = 9.
ಈಗ 9 ಇನ್ನೆಷ್ಟು ಉಳಿತು 12ರಲ್ಲಿ 9 ಹೋದ್ರೆ 3 ಸೊ ಇದರ ವೆಯ್ಟ್ ಎಷ್ಟಿದೆ 2 ಸೊ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು ಸೊ 2 ವಿಚ್ ಈಸ್ ಈಕ್ವಲ್ ಟು 11 ಅಂತ ಅಂದರೆ 4ನೇದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀನಿ ಅದರ ಪ್ರಾಫಿಟ್ ಎಷ್ಟು 24 ಇವಾಗ ಎಷ್ಟಾಗುತ್ತೆ 4 3 + 2 5 5 + 2 7 ಈಗ ನಾನೇನಾದ್ರೂ ಎರಡನೇದನ್ನ ಇನ್ಕ್ಲೂಡ್ ಮಾಡದೇ ಇದ್ರೆ ಏನಾಗುತ್ತೆ -74 ಇವಾಗ ಯಾವ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು ಮೈನಸ್ನ ಇಗ್ನೋರ್ ಮಾಡಿ ದೊಡ್ಡ ವ್ಯಾಲ್ಯೂ ಯಾವುದಿದೆ ಅದನ್ನು ಕನ್ಸಿಡರ್ ಮಾಡಿ 74 ಸೊ ಇವಾಗ 74 ಆದಮೇಲೆ ಮೊದಲನೇದು ಎರಡನೇದು ಮೂರನೇದು x3 = 1 x3 = 0 x3 = 1 x3 = 0 ನೋಡ್ತಾ ಬನ್ನಿ x3 = 1 ಬರಬೇಕು ಅಂದ್ರೆ ಹೇಗೆ ಬಂದಿದ್ದೀವಿ x1 ಅನ್ನ ಕನ್ಸಿಡರ್ ಮಾಡಿದೀವಿ ಅಂದ್ರೆ ಮೊದಲನೇದನ್ನ ಹಾಕಬೇಕು ನೆಕ್ಸ್ಟ್ x1 ನ ಕನ್ಸಿಡರ್ ಮಾಡಿ ಇಲ್ಲಿಗೆ ಬಂದ್ವಿ ನೆಕ್ಸ್ಟ್ x2 ನ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಎರಡನೇದನ್ನ ಕನ್ಸಿಡರ್ ಮಾಡಂಗಿಲ್ಲ ಈಗ x3 ನ ಕನ್ಸಿಡರ್ ಮಾಡ್ತೀನಿ x2 ನ ಕನ್ಸಿಡರ್ ಮಾಡಿಲ್ಲ x2 = 0 ಅಂದ್ರೆ ಅದನ್ನ ಹಾಕಂಗಿಲ್ಲ x3 = 1 ಸೊ ಏನು ಅದನ್ನ ಯೂಸ್ ಮಾಡ್ತಾ ಇದೀನಿ ಮೊದಲನೇದ್ರ weight ಎಷ್ಟು 5 ಮೂರನೇದ್ರ weight 4 ಸೊ 5 + 4 is 9 ಸೊ ಇನ್ನೂ ಕೂಡ 3 ಸ್ಪೇಸ್ ಉಳಿತು ಸೊ 3 ಸ್ಪೇಸ್ ಉಳಿತು ಅಂತಂದ್ರೆ ಕೊನೆಯದನ್ನು ಹಾಕ್ಬೋದು ಸೊ 9 + 2 is 11 ಸೊ ಯಾವ್ಯಾವುದನ್ನು ಯೂಸ್ ಮಾಡ್ತಾ ಇದೀವಿ 1 3 ಮತ್ತೆ 4 ಮ್ಯಾಕ್ಸಿಮಮ್ ಕೆಪಾಸಿಟಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು 1 3 4 ಸೊ ಇವಷ್ಟರದು ಪ್ರಾಫಿಟ್ಸ್ ಎಷ್ಟು ಮೊದಲನೇದು 30 ಮೂರನೇದು 20 ನಾಲ್ಕನೇದು 24 ಸೊ 4 7 ಸೇಮ್ ಇಲ್ಲೇನು ಬಂದಿರುತ್ತೆ ಅದೇ ವ್ಯಾಲ್ಯೂ ಬಂದಿದೆ ಎಷ್ಟು EF ಸೊ -74 ನೆಕ್ಸ್ಟ್ x3 ಏನಾದ್ರೂ ಕನ್ಸಿಡರ್ ಮಾಡಲಿಲ್ಲ ಅನ್ಕೊಳ್ಳಿ ಸೊ x3 ನ ನಾನು ಕನ್ಸಿಡರ್ ಮಾಡ್ತಿಲ್ಲ ಇವಾಗ ನಾನು x2 ಕನ್ಸಿಡರ್ ಮಾಡಂಗಿಲ್ಲ ಫಸ್ಟ್ ಆಲ್ರೆಡಿ ನೋಡಿ x1 ಕನ್ಸಿಡರ್ ಮಾಡಬೇಕು x2 ಕನ್ಸಿಡರ್ ಮಾಡಂಗಿಲ್ಲ ಈ ನೋಡ್ಗೆ ಬರಬೇಕು ಅಂತಂದ್ರೆ ಈಗ x3 ಕೂಡ ಕನ್ಸಿಡರ್ ಮಾಡ್ತಿಲ್ಲ ಅಂತಂದ್ರೆ x3 ಮತ್ತೆ x2 ಇಲ್ಲ ಕೇವಲ 1 ಮತ್ತೆ 4 ಸೊ 1 ಇನ್ ಪ್ರಾಫಿಟ್ 30 ನಾಲ್ಕನೇ ಪ್ರಾಫಿಟ್ 24 ಎಷ್ಟಾಯ್ತು 54 ಸೊ ಮ್ಯಾಕ್ಸಿಮಮ್ ವೆಯ್ಟ್ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ವೆಯ್ಟ್ 12 ಗಿಂತ ಕಡಿಮೆನೇ ಇದೆ ನೋಡಿ 1 ಮತ್ತೆ 4 ಅಂದ್ರೆ 5 + 2 7 ಸೊ 12 ಗಿಂತ ಕಡಿಮೆ ಇದೆ ಸೊ ಏನಾಯ್ತು EFG ಸೊ ವ್ಯಾಲ್ಯೂ ಎಷ್ಟು -54 ಮೈನಸ್ ಅನ್ನ ಮರ್ತ್ಬಿಡಿ ಯಾವುದು ವ್ಯಾಲ್ಯೂ ದೊಡ್ಡದಿರೋದು 74 ಸೊ 74 ಸೊ x1 x2 x3 ಇವಾಗ ಇನ್ನು ಉಳಿದಿರೋದೇನು x4 ಸೊ x4 = 1 x4 = 0 ಈಗ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ ಮೊದಲನೇದನ್ನ ಯೂಸ್ ಮಾಡಿದೀವಿ ಯಾವ್ಯಾವುದನ್ನು ಯೂಸ್ ಮಾಡಿದೀವಿ ಆ ನೋಡ್ಗೆ ಬರೋದಕ್ಕೆ ನೋಡ್ತಾ ಹೋಗಿ ಮೊದಲನೇದನ್ನ ಯೂಸ್ ಮಾಡಿದೀವಿ ಎರಡನೇದು 0 ಅಂತ ಅಂದ್ರೆ ಎರಡನೇದನ್ನ ಯೂಸ್ ಮಾಡಿಲ್ಲ ನೆಕ್ಸ್ಟ್ ಮೂರನೇದನ್ನ ಯೂಸ್ ಮಾಡಿದೀವಿ ಈ ನೋಡ್ಗೆ ಬರೋದಕ್ಕೆ ಮೂರನೇದನ್ನ ಯೂಸ್ ಮಾಡಿದೀವಿ ನೆಕ್ಸ್ಟ್ ಈಗ ನಾಲ್ಕನೇದನ್ನ ಯೂಸ್ ಮಾಡ್ತಾ ಇದ್ದೀವಿ x = 1 ಅಂದ್ರೆ ಯೂಸ್ ಮಾಡ್ತಾ ಇದ್ದೀವಿ ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ 1 3 4 ಸೊ 1 3 4 30 20 24 ಎಷ್ಟಾಯಿತು 74 ಕೆಪಾಸಿಟಿ ಸಾರಿ ವೆಯ್ಟ್ ಎಷ್ಟಾಗುತ್ತೆ 5 + 4 + 2 4 + 2 6 6 + 5 11 ಸೊ 11 11 is less than 12 ಈಗ ಸೊ ಇದಕ್ಕೆ ಎಷ್ಟಾಗುತ್ತೆ -74 ಸೊ -74 ಆಯಿತು ನೆಕ್ಸ್ಟ್ ಇವಾಗ ನಾನು x4 ನ ಅಂತಂದ್ರೆ 4ನೇ ಇಂಡೆಕ್ಸ್ ಅನ್ನ ಯೂಸ್ ಮಾಡದೇ ಇದ್ರೆ ಸೊ 4ನೇ ಇಂಡೆಕ್ಸ್ ನ ಯೂಸ್ ಮಾಡದೇ ಇದ್ರೆ ಏನಾಗುತ್ತೆ 1ನ ಯೂಸ್ ಮಾಡಬೇಕು 2ನ್ನ ಆಲ್ರೆಡಿ ನಾನು ಯೂಸ್ ಮಾಡಂಗೇ ಇಲ್ಲ ಮೂರನೇದನ್ನ ಯೂಸ್ ಮಾಡಬೇಕು ಈ ಒಂದು ನೋಡ್ಗೆ ಬರಬೇಕು ಅಂತಂದ್ರೆ ಈಗ 4ನೇದನ್ನ ಯೂಸ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ಯಾವುದು ಕೇವಲ ಇವೆರಡು ಆಯಿತು 20 + 30 50 ಸೊ -50 ಸೊ ವೆಯ್ಟ್ ಕೂಡ ಸೇಮ್ ಬರುತ್ತೆ ನೋಡಿ 1 5 + 4 9 ಸೊ 9 is less than 12 ಅಲ್ವಾ ಸೊ ಇವಾಗ ಯಾವ್ದು ಕಡಿಮೆ ಇರೋದು ಮೈನಸ್ ಅನ್ನು ಕನ್ಸಿಡರ್ ಮಾಡಿದ್ರೆ -74 ಇದು ನಮಗೆ ಬೇಕಾಗಿದ್ದು ಅಂತಹ 01 ನ್ಯಾಪ್ಸೆಟ್ ಸೊ ಇದನ್ನ ಹೇಗೆ ಬರಿಬೇಕು ಅಂತಂದ್ರೆ ನೋಡಿ ಯಾವ್ಯಾವುದನ್ನ ಇನ್ಕ್ಲೂಡ್ ಮಾಡಿದ್ವಿ ಅದನ್ನು ಬರೀರಿ x1 x2 x3 x4 ಸೊ ಇದನ್ನ 01 ನ್ಯಾಪ್ಸೆಟ್ ಆಗಿ ರೆಪ್ರೆಸೆಂಟ್ ಮಾಡ್ತೀರಾ ಯಾವ್ದು ಯೂಸ್ ಮಾಡಿದೀವಿ ಅದನ್ನ 1 ಯಾವ್ದು ಯೂಸ್ ಮಾಡಿಲ್ಲ ಅದನ್ನ 0 ನೋಡಿ ಈ ವ್ಯಾಲ್ಯೂ ನನಗೆ ಬೇಕಾಗಿದ್ದು ಆಪ್ಟಿಮೈಸ್ಡ್ ವ್ಯಾಲ್ಯೂ ಮಿನಿಮೈಸ್ಡ್ ವ್ಯಾಲ್ಯೂ 74 ಇದನ್ನ ತಗೊಳೋದಕ್ಕೆ ನಾವು ಯಾವ್ದಾದ್ರು ಯೂಸ್ ಮಾಡಿದ್ವಿ x1 = 1 ಸೊ ಯೂಸ್ ಮಾಡಿದೀವಿ ನೆಕ್ಸ್ಟ್ x2 ನ ಯೂಸ್ ಮಾಡಿಲ್ಲ 0 ನೆಕ್ಸ್ಟ್ x3 ನ ಯೂಸ್ ಮಾಡಿದೀವಿ 1 ನೆಕ್ಸ್ಟ್ x3 ಇಂದ x4 ನ ಯೂಸ್ ಮಾಡಿದೀವಿ ಸೊ 1 ಸೊ 01 ನ್ಯಾಪ್ಸೆಟ್ ಆಗಿ ಯಾವ್ದು ಯೂಸ್ ಮಾಡಿಲ್ಲ 0 ಯಾವ್ದು ಯೂಸ್ ಮಾಡಿದೀವಿ 1 ಸೊ ಇವಾಗ ಯಾವ್ಯಾವ್ದನ್ನ ಯೂಸ್ ಮಾಡಿದೀವಿ ಅದ್ರ ಪ್ರಕಾರ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ 1
3 4 1 3 4 ಅಂತಂದರೆ 30 ಪ್ಲಸ್ 20 ಪ್ಲಸ್ 24 ವಿಚ್ ಈಸ್ ಈಕ್ವಲ್ ಟು 74. ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು 74. ಅದೇ ರೀತಿ ಮ್ಯಾಕ್ಸಿಮಮ್ ವೆಯ್ಟ್ ಯೂಸಡ್ ಎಷ್ಟು 1 3 4 ಅಂತಂದರೆ 5 ಪ್ಲಸ್ 4 ಪ್ಲಸ್ 2. ಸೊ 4 ಪ್ಲಸ್ 2 ಈಸ್ 6 6 ಪ್ಲಸ್ 5 ಈಸ್ 11. ಸೊ 12 ಕೆಪಾಸಿಟಿ ಇತ್ತು, 11 ಕೆಪಾಸಿಟಿನ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಪ್ರಾಫಿಟ್ 74ನ ನಾವು ತಗೊಂಡಿದ್ದೀವಿ ಅಂತ ಅರ್ಥ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.